ಬಂಧುಗಳ ಹರಸೆ ಎಂದು ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಯಾಕೆ ನೀನು ನನಗೊಂದು ಮಾಡಿ ಅಮೂಲ್ಯ ಫೋನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಲ್ಲೆಲ್ಲ ಹೇಗೆ ನಡೀತು ಅಂತ ಕೇಳ್ತೀನಿ. ಹಲೋ, ನಾನು ಆರ್ತಿಗೆ ಪರಿಮಳ ಮಾತಾಡ್ತಿದ್ದೀನಿ. ನೀವ್ಯಾರು? ನಾವು ಆರ್ತಿ ಕೇಟರಿಂಗ್ ಸರ್ವಿಸ್ MD ಅವರ 2ನೇ ಮಗಳು ಅಮೂಲ್ಯ ಮಾತಾಡ್ತಿರೋದು. ಹಲೋ MD ಅವರೇ, ಹಲೋ ಕೇಳಿಸ್ತಿದ್ಯಾ? ನಾನು ಆಗಲೇ ನಿನಗೆ ಕಾಲ್ ಮಾಡಿದ್ದೆ, ಯಾಕೆ ರಿಸೀವ್ ಮಾಡಲಿಲ್ಲ? ಅಲ್ಲೆಲ್ಲ ಚೆನ್ನಾಗಾಯ್ತಾ? ಆರ್ತಿ ಆರಾಮಾಗಿದ್ದಾಳ? ಅಳ್ಬೇಡ ಅಂತ ಹೇಳು ಅವಳಿಗೆ. ಆಯ್ತಮ್ಮ, ಎಲ್ಲ ಚೆನ್ನಾಗೇ ಆಯ್ತು. ಎಲ್ಲರೂ ತುಂಬಾ ಖುಷಿಯಿಂದಾನೆ ಮನೆ ತುಂಬಿಸ್ಕೊಂಡ್ರು. ಸುಹಾಸಿನಿ ಆಂಟಿ ಅಂತೂ ನಮ್ಮ ಮನೆ ಮಹಾಲಕ್ಷ್ಮಿ ಬಾರಮ್ಮ ಅಂತ ಹೇಳಿದ್ರು ಗೊತ್ತಾ? ಈಗ ಮನ್ಸಿಗೆ ಸ್ವಲ್ಪ ನಿರಾಳ ಅನ್ನಿಸ್ತಿದೆ ಕಣೆ. ತುಂಬ ಖುಷಿ ಆಯಿತು. ನೀನು ಅವಳಿಗೆ ಸ್ವಲ್ಪ ಧೈರ್ಯ ಹೇಳು, ಇಲ್ಲಾಂದರೆ ಅವಳು ತಡ್ಕೊಳ್ಳಲ್ಲ. ಪಾಪ ಅದು ನಮಗೆ ಗೊತ್ತಾಗಲ್ವಾ? ನಾನು ಅದಕ್ಕೆ ತಾನೇ ಬಂದಿರೋದು. ನೀನೇನು ಯೋಚನೆ ಮಾಡ್ಬೇಡ ಪರಿ, ನಾವೆಲ್ಲ ನೋಡ್ಕೋತೀವಿ. ಆಗ ನೀನು ಕಾಲ್ ಮಾಡಿದ್ದಕ್ಕೂ ಆನ್ಸರ್ ಸಿಕ್ತಲ್ವಾ? ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡು. ಅಯ್ಯೋ ಇರೇ, ನಾನು ಆಗಲೇ ಕಾಲ್ ಮಾಡಿದ್ದು ಅಲ್ಲಿ ಏನಾಯಿತು ಅಂತ ಮಾತ್ರ ವಿಚಾರಿಸೋಕ್ಕಲ್ಲ. ಮತ್ತೆ ನಾನು ಆರ್ತಿಗೆ ಏನೋ ಕಳಿಸ್ತಾ ಇದ್ದೀನಿ. ಡ್ರೈವರ್ಗೆ ಅಲ್ಲಿದ್ದ ಅಡ್ರೆಸ್ಸು ಸರಿಯಾಗಿ ಅರ್ಥ ಆಗ್ತಿಲ್ವಂತೆ. ನಾನು ರಾಜಂಗೆ ಡ್ರೈವರ್ ಫೋನ್ ನಂಬರ್ನ ನಿನಗೆ ಕಳ್ಸಕ್ಕೆ ಹೇಳಿದ್ದೀನಿ. ನೀನು ಸ್ವಲ್ಪ ಹೊರಗಡೆ ಬಂದು ಡ್ರೈವರ್ಗೆ ಕರೆಕ್ಟಾಗಿ ದಾರಿ ಹೇಳಿಬಿಡ. ಓ, ಇದಾ ವಿಷಯ? ಹೌದು, ಈಗೇನು ಕಳ್ಸೋದಿರುತ್ತೆ ನೀನು? ತವ್ರ ಮನೆ ಬಡವಳಿ ಕಣೆ, ಪಾತ್ರೆ ಪಗಡ ಎಲ್ಲ ಇರುತ್ತೆ. ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗಲ್ಲ, ಹೇಳ್ದಷ್ಟು ಮಾಡು ಅಷ್ಟೇ. ಆಯ್ತು ಪರಿ, ನಿಮ್ಮ ಆಜ್ಞೆ ಅಂತೆ ಆಗ್ಲಿ. ಒಳಗೆ ಬರ್ಬೋದಾ? ಜಿ, ನಿಮ್ಮ ಮೊಮ್ಮಗನ ರೂಮಿಗೆ ಬರೋದಕ್ಕೆ ಇಷ್ಟು ಫಾರ್ಮಾಲಿಟೀಸಾ? ಬನ್ನಿ. ಅಮ್ಮ, ಈ ಮಾತನ್ನ ವಿಕ್ಕಿ ಎದುರುಗಡೆ ಹೇಳ್ಬೇಡ, ಅವ್ನು ಮೂತಿ ಊದಿಸ್ಕೊಂಡ್ಬಿಡ್ತಾನೆ. ಹ್ಯಾಪಿ ಎಂಡಿಂಗ್ ಆಯ್ತಲ್ಲ. 108 ವಿಘ್ನ ಬಂದರು, ಮದುವೆ ಮಾತ್ರ ಗೊತ್ತು ಮಾಡಿ ಮುಹೂರ್ತದಲ್ಲೇ ಆಯ್ತಲ್ಲ, ಅದೇ ವಿಶೇಷ. ಎಲ್ಲನೂ ನಿನ್ನ ಅಮೂಲ್ಯ ಇಂದನೇ ಆಗಿದ್ದು ಅಂತ ನೀನೇ ಹೇಳಿದೆಯಲ್ಲ. ನಾವಿಬ್ಬರು ಒಳ್ಳೆ ಟೀಮ್ ಅಜ್ಜಿ. ಯಾವುದಾದ್ರೂ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದರಿಂದ ಹಿಂದೆ ಸರಿಯೋದಿಲ್ಲ. ಕೊನೆಗೂ ಆರ್ತಿ ವಿಕ್ರಾಂತ್ಗೆ ಮಾತು ಕೊಟ್ಟ ಹಾಗೆ ಅವ್ರ ಮದುವೆ ಮಾಡ್ತೀನಿ. ನಿಜ, ನಿಮ್ದು ಒಳ್ಳೆ ಜೋಡಿನೇ. ಅವನ ಮದುವೆ ಏನೋ ಆಯ್ತು, ನಾನು ಇನ್ನು ಎಷ್ಟು ವರ್ಷ ಇರ್ತೀನಿ ಹೇಳು? ನೀನು ಬೇಗ ಮದುವೆ ಆಗ್ಬಿಡು. ಮುಂದಿನ ತಲೆಮಾರಿನ ಜವಾಬ್ದಾರಿ ಮುಗೀತು ಅಂತ ನೆಮ್ಮದಿಯಾಗಿ ಕಣ್ಣು ಮುಚ್ತೀನಿ. ಹಾಗೆಲ್ಲ ಮಾತಾಡ್ಬಿಡಿ ವಿಜಯ್. ವಿಕ್ರಾಂತ್ ಮಕ್ಳ ಮದುವೆಯಲ್ಲಿ ಕೂಡ ನೀವು ಇಷ್ಟೇ ಚುರುಕಾಗಿ ಖುಷಿಯಿಂದ ಓಡಾಡ್ತಿರ್ತೀರ. ಈ ನನ್ನ ಮದುವೆ ಅಷ್ಟೊಳಗೆ ಏನಾಗುತ್ತೆ ಹೇಳಿ? ಆಗೋದೇನೋ ಆಗತ್ತೆ, ಆದರೆ ಮನಸ್ಸು ಗೊಪ್ಪದವಳ ಜೊತೆ ಆಗ್ಬೇಕಲ್ವಾ?
ಬಿಟ್ರೆ ಏನ್ ಬೇಕಾದ್ರೂ ತರ್ತೀಯ, ಏನ್ ಬೇಕಿದ್ರು ಮಾಡ್ತೀಯ ಅಲ್ಲ. ನಾನು ನಿನ್ಗೇನು ಹೇಳಿದ್ದೆ, ಯಾರಾದ್ರೂ ಏನಾದ್ರೂ ಕೊಟ್ರೆ ಈ ಮನೆಗೆ ತರೋದಾಗ್ಲಿ ನೇನ್ ತಗೊಳ್ಳೋದಾಗ್ಲಿ ಮಾಡಬಾರ್ದು ಅಂತ ಹೇಳಿರ್ಲಿಲ್ಲ. ಯಾರ ಯೂನಿಫಾರ್ಮು ಬ್ಯಾಗ್ ಕೊಟ್ರಂತ ಇವಳು ತಂದ್ಬಿಟ್ಲಂತೆ. ಹೇಳಿದ್ದನ್ನ ಕೇಳ್ಕೊಂಡು ಬಿದ್ದಿರ್ಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ. ಸಾಕದನ್ನ. ಅಯ್ಯೋ ಅಮ್ಮೋರೆ, ಪಕ್ಕದ ಮನೆ ಸಾರ್ವರಿ ಅಮ್ಮೋರು ಮಗನ ಓದ್ ಮುಗ್ದಿತ್ತಂತೆ, ಅವ್ರು ಕೊಟ್ಟು. ಮುಚ್ಚು ಬಾಯ್. ನೀನಿರೋದು ನಮ್ಮನೆ ಔಟ್ ಹೌಸ್ನಲ್ಲಿ. ಇನ್ನೊಬ್ಬರ ಮನೆ ವಸ್ತುನ ಈ ಮನೆಗೆ ತಂದ್ರೆ ನಮ್ಮ ಮನೆಗೆ ಅನಿಷ್ಟ ತಂದ ಹಾಗಾಗಲ್ವಾ? ಹೋಗೊಳಗಡೆ. ಯಾರಪ್ಪ ನೀನು? ಏನ್ ಬೇಕಿತ್ತು? ಆಂಟಿ, ಅವ್ರು ಇಲ್ಲಿಗೆ ಅಂತಾನೆ ಬಂದಿರೋದು. ಇಲ್ಲಿಗ? ಯಾಕೆ? ಅಮ್ಮ ಬಳುವಳಿ ಅಂತ ಪಾತ್ರೆ ಪಗ್ಡಿನೆಲ್ಲ ಕೊಟ್ಟು ಕಳ್ಸಿದ್ದಾರೆ. ಒಂದು ನಿಮಿಷ ನೀನು ಆ ಕಡೆ ಹೋಗಪ್ಪ. ಅಮೂಲ್ಯ, ನಿಮ್ಮ ಮನೆಯವರೆಲ್ಲ ಏನಂತ ತಿಳ್ಕೊಂಡಿದ್ದೀರಾ? ನೀವು ಹೀಗೆ ಸಿಕ್ಕಿದ್ದನ್ನೆಲ್ಲ ತುಂಬ ಕಳಿಸಿದ್ರೆ ನಾನು ಅದನ್ನೆಲ್ಲ ಮನೆ ತುಂಬಿಸ್ಕೋಬೇಕಾ? ಅಯ್ಯೋ ಆಗಲ್ಲ ಆಂಟಿ, ಅಮ್ಮ ತುಂಬ ಪ್ರೀತಿಯಿಂದ ಕೊಟ್ಟು ಕಳಿಸಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ನೋಡು, ಈ ಆಟೋದಲ್ಲಿರೋ ಒಂದೇ ಒಂದು ಪಾತ್ರೆ ಸಹ ಕೆಳಗಡೆ ಇಳಿಬಾರ್ದು. ಸದ್ಯ ಈ ಥರ ಆಟೋದಲ್ಲಿ ಕಳಿಸಿದ್ದಾರೆ. ಓಪನ್ ಆಟೋದಲ್ಲಿ ಕಳಿಸಿದ್ದಿದ್ರೆ ನಿಮ್ಮಮ್ಮ ಕಳಿಸಿರೋ ಲೋ ಕ್ವಾಲಿಟಿ ಪಾತ್ರೆಗಳನ್ನು ಸುತ್ತಮುತ್ತ ಜನ ನೋಡಿದಿದ್ರೆ ನಮ್ಮ ಇಮೇಜ್ ಏನಾಗ್ತಿತ್ತು? ನೋಡು, ಐ ಕಾಂಟ್ ಟೇಕ್ ದಿಸ್. ತಗೊಂಡು ಹೋಗು ವಾಪಸ್. ಪ್ಲೀಸ್ ಆಂಟಿ, ಹಾಗನ್ಬೇಡಿ. ಹೆಣ್ಮಗಳು ಹೊಸ ಜೀವನ ಶುರು ಮಾಡ್ತಿದ್ದಾಳೆ ಅಂದಾಗ ತವರಿಂದ ಕಳಿಸೋದು ಸಂಪ್ರದಾಯ ಅಂತ ಅಮ್ಮ ಹೇಳಿದಾಳೆ. ನಿಮ್ಗಿದೆಲ್ಲ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದರೆ ನಾನೀಗ ಇದನ್ನೆಲ್ಲ ವಾಪಸ್ ತಗೊಂಡೋದ್ರೆ ಅಮ್ಮ ತುಂಬ ನೊಂದ್ಕೊಳ್ತಾಳೆ. ನೋಡು, ಯಾರು ಏನು ಅನ್ಕೋತಾರೆ ಅನ್ನೋದು ನನಗೆ ಬೇಕಾಗಿಲ್ಲ. ಇದನ್ನೆಲ್ಲ ಮನೆಯೊಳಗಡೆ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಡ್ರೈವರ್, ಏನು ನೋಡ್ತಾ ನಿಂತಿದ್ಯಾ? ಗಾಡಿ ತಿರುಗಿಸಿ. ಎಲ್ಲಿಂದ ತಗೊಂಡು ಬಂದ್ಯೋ ಅಲ್ಲಿಗೆ ವಾಪಸ್ ತಗೊಂಡು ಹೋಗು. ಇಲ್ಲ ಹೋಗ್ತಾ ಯಾವುದಾದ್ರೂ ಕಸದ ತೊಟ್ಟಿಗೆ ಬಿಸಾಕ್ ಹೋಗು. ಆಂಟಿ, ಶಾಸ್ತ್ರ ಸಂಪ್ರದಾಯ ಅಂತನಾದ್ರೂ ಒಪ್ಕೊಳ್ಳಿ. ನೋಡು, ಪದೇ ಪದೇ ಹೇಳಿದ್ದನ್ನೇ ಹೇಳೋ ಅಭ್ಯಾಸ ನನಗಿಲ್ಲ. ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು. ಏನು ಮಾಡೋದು ಬಜರಂಗಿ? ನನಗೆ ಇದನ್ನು ವಾಪಸ್ ತೊಗೊಂಡು ಹೋದ್ರೆ ಶಾಶ್ವತವಾಗಿ ಅಮ್ಮನ ಮನಸ್ಸಲ್ಲಿ ಇದು ವಾಸನೆ ಆಗದಿರೋ ಗಾಯ ಆಗಿ ಉಳಿದ್ಬಿಡುತ್ತೆ. ಏನಾಯ್ತಮ್ಮ? ಇವ್ರ ಮನೆಯಿಂದ ತಂದಿದ್ದನ್ನ ನಮ್ಮನ್ನ ಅಡಿಗೆ ಮನೆಗೆ ಸೆಟಪ್ ಮಾಡೋಂಥ ದರಿದ್ರ ಏನ್ ಬಂದಿದೆ ಹೇಳಿ ನಮ್ಗೆ? ಈ ಸ್ಟೀಲ್ ಪಾತ್ರೆ ಎಲ್ಲ ನಾನು ಬಳಸ್ತೀನಿ. ಮನೆಯಲ್ಲಿ ಪ್ರತಿಯೊಂದು ವಸ್ತು ಕಾಸ್ಟ್ಲಿ ಯೂಸ್ ಮಾಡ್ತೀನಿ. ನಾನು ಊಟಕ್ಕೆ ಸಹ ಬೆಳ್ಳಿ ತಟ್ಟೆ ಉಪಯೋಗಿಸ್ತೀವಿ. ಈ ಅನಿಷ್ಟನ್ನೆಲ್ಲ ನಮ್ಮನೆಗೆ ತುಂಬ್ಸಕ್ ನೋಡ್ತಾರೆ. ಅದಕ್ಕೆ ಬಂದ ದಾರಿನಲ್ಲಿ ವಾಪಸ್ ತಗೊಂಡು ಹೋಗು ಅಂತ ಹೇಳ್ತಿದ್ದೀನಿ. ಅಮ್ಮ, ಇದೆಲ್ಲ ನಮ್ಮನೇಲಿದ್ರೆ ಆಗಲ್ವಾ? ನೋ ಚಾನ್ಸ್. ನಾವು ಇದನ್ನೆಲ್ಲ ಯಾವ ಕಾಲಕ್ಕೂ ಯೂಸ್ ಮಾಡಲ್ಲ. ಸ್ಟೋರ್ ರೂಮ್ ನಲ್ಲಿ ಜಾಗ ಖಾಲಿ ಇದೆ ಅಂತ ಇದನ್ನೆಲ್ಲ ತುಂಬಿಸ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಅಮ್ಮ, ಇದೆಲ್ಲ ಆರ್ತಿ ಹಕ್ಕಲ್ವಮ್ಮ? ಆರ್ತಿ ಮನೆಯವ್ರನ್ನೆಲ್ಲ ಬಿಟ್ಟು ತನ್ನ ಹುಡುಗನ ನಂಬಿ ಇಲ್ಲಿವರೆಗೂ ಬಂದಿದ್ದಾಳೆ. ಅವಳು ಪ್ರತಿ ಹೆಜ್ಜೆಗೂ ಅವಳಿಗೆ ಅಡ್ಜಸ್ಟ್ ಆಗ್ಬೇಕು. ಆದ್ರೆ ನಾವು ಅವಳಿಗೋಸ್ಕರ ಕಿಚನ್ ಸ್ವಲ್ಪ ಜಾಗನ ಅಡ್ಜಸ್ಟ್ ಮಾಡ್ಕೊಳ್ಳೋದಿಕ್ಕಾಗಲ್ವಾ? ಅಮ್ಮನಿಗೆ ಮನೆಯಲ್ಲಿ ತುಂಬಾ ಚೇಂಜಸ್ಗಳಾದ್ರೆ ಇಷ್ಟ ಆಗೋದಿಲ್ಲ. ಬಟ್ ಅಮ್ಮನ ನಾನು ಕನ್ವಿನ್ಸ್ ಮಾಡ್ತೀನಿ. ಇದನ್ನೆಲ್ಲ ಇಲ್ಲೇ ಇಟ್ಕೊಂಡು ಹೆಂಗಿರವಲ್ಲ? ಪಕ್ಕ ನಿಂತರನೆ.
ಅವರೇ, ನೀವು ಬಟ್ಟೆ ಬದಲಾಯಿಸೋದಿದ್ರೆ ಬದಲಾಯಿಸಿ. ಅಂದರೆ ನಾನು ವಾಶ್ರೂಮಲ್ಲಿ ಇರ್ತೀನಿ, ನೀವು ಇಲ್ಲಿ ಬದಲಾಯಿಸಿ ಅಂದೆ. ನಮ್ಮ ರೂಮು ರೆಡಿ ಆಗ್ತಾ ಇದೆ. ಕತ್ಲಾದ್ಮೇಲೆ ನಮ್ಮನ್ನು ನಮ್ಮ ರೂಮಿಗೆ ಬಿಡೋದು. ನೀವೇನು ನಾಚ್ಕೊಳ್ಬೇಡಿ. ಇನ್ಮೇಲಿಂದ ಇದು ನಿಮ್ಮ ಮನೆಯೇ. ನಿಮ್ಗೆ ಹೇಗೆ ಬೇಕೋ ಹಾಗಿರಿ. ನಿಮ್ಮ ಜೊತೆ ನಾನಿದ್ದೀನಿ. ಏನ್ರಿ ನೀವಿನ್ನೂ ಬ್ಯಾಚುಲರ್ ಅನ್ನೋ ಭ್ರಮೇಲೆ ಇದ್ದೀರಾ? ಅಷ್ಟಕ್ಕೂ ನಿಮ್ಮ ಕೈ ಹಿಡ್ಕೊಂಡಿದ್ದು ನಿಮ್ಮ ಗಂಡನೇ ಅಲ್ವಾ? ಅಜ್ಜಿ ಬನ್ನಿ. ಅಜ್ಜಿ ಒಳ್ಳೆ ಟೈಮ್ಗೆ ಬಂದಿದ್ದೀರಾ, ಬನ್ನಿ. ಏನೋ ಅಂದಾಗಿತ್ತು. ಇಲ್ಲ ಇಲ್ಲ, ಸರಿಯಾದ ಟೈಮಿಗೆ ಬಂದಿದ್ದೀರಾ ಅಂತ ಅಂದೆ. ನಾನಿಲ್ಲಿ ಇವಳು ಕಳಿಸಿದ್ದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ. ಬಾಕಿ ಇದಕ್ಕೆಲ್ಲ ಸಮಯ, ಸಂದರ್ಭ, ಮುಹೂರ್ತ ಅಂತ ಇದೆ. ಅಜ್ಜಿ, ಮುಹೂರ್ತದಲ್ಲೇ ಮದುವೆ ಆದ್ಮೇಲೆ ಇನ್ನೇನು ಸಮಯ, ಸಂದರ್ಭ? ನನ್ನ ಹೆಂಡತಿ ಜೊತೆ ನಾನಿರೋದಕ್ಕೂ ರಾವ್ ಕಾಲ, ಯಮಗಂಡ್ ಕಾಲ ಅದೆಲ್ಲ ನೋಡ್ಬೇಕಾ? ಹೌದು ಕಣೋ, ನೋಡಲೇಬೇಕು. ನಿನಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂದ್ರೆ ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಇದು ಮೋಸ ತಾನೆ. ಹಾಗಂತ ನೀನು ತಿಳ್ಕೊಂಡ್ರೆ ನಾನೇನೋ ಮಾಡೋಕ್ಕಾಗತ್ತೆ? ಈ ಮುಂದಿನ ಜೀವನ ಚೆನ್ನಾಗಿರ್ಬೇಕು, ಹುಟ್ಟೋ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದ್ರೆ ಇದನ್ನೆಲ್ಲ ಫಾಲೋ ಮಾಡಲೇಬೇಕು. ಅಜ್ಜಿ, ಆರ್ತಿ ಅವರು ಈಗ ಇಲ್ಲೇ ಇರ್ತಾರೆ, ನೀವು ಹೋಗಿ. ಆರ್ತಿ ಮೇಲೆ ನನಗೆ ನಂಬಿಕೆ ಇದೆ, ಆದ್ರೆ ನಿನ್ ಮೇಲಿಲ್ಲ. ಸದ್ಯಕ್ಕೆ ಇವಳು ನಿನ್ ಜೊತೆ ಇರಲ್ಲ. ಬಾ. ಹಣೆ ಬರಹ ಈ ರೇಂಜಿಗೆ ಸೊಟ್ಟಾಗುತ್ತೆ ಅಂತ ಯಾವನು ಗೊತ್ತಿತ್ತು? ಡಿಯರ್ ಫ್ರೆಂಡ್ಸ್, ನೀವು ನಿಮ್ಮ ಮದುವೆ ಮುಹೂರ್ತನ ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೈಟ್ ಮುಹೂರ್ತನ ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಗತಿನೂ ಈ ಥರ ಆಗುತ್ತೆ. ನಾನು ಹೆಲ್ಪ್ ಮಾಡಲಾ? ಪರವಾಗಿಲ್ಲ. ಒದ್ದಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ, ಅದಕ್ಕೆ ಕೇಳಿದೆ. ಸರಿ ಆಯಿತು. ಸರಿ ಸರಿ, ಜಾಸ್ತಿ ನೋವಾಯ್ತಾ? ಇಲ್ಲ ಪರವಾಗಿಲ್ಲ. ಥ್ಯಾಂಕ್ಸ್. ಅದೆಲ್ಲ ಯಾಕೆ ಹೇಳ್ತೀರಾ? ಆರ್ತಿ ಅಕ್ಕನ ನೀವೆಷ್ಟೇ ಕಷ್ಟ ಆದರೂ ಚೌಟ್ರಿಗೆ ಡ್ರಾಪ್ ಮಾಡಿದ್ರಿ. ಈ ನಿಮ್ಮ ಉಪಕಾರನ ನಾವು ಯಾವತ್ತೂ ಮರೆಯಲ್ಲ. ಹಾಗೆಲ್ಲ ಹೇಳ್ಬೇಡಿ. ಆ ಪ್ಲೇಸಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಿದ್ರು. ಬೇರೆಯವ್ರ ವಿಚಾರ ನಮ್ಗೆ ಗೊತ್ತಿಲ್ಲ, ಆದರೆ ನಿಮ್ಮಿಂದ ನಮಗೆ ಹೆಲ್ಪ್ ಆಗಿರೋದಂತೂ ನಿಜಾನೇ. ಅದು ಸರಿ, ಮದ್ವೆಗೆ ಯಾಕೆ ಬಂದಿರಲಿಲ್ಲ? ಅಮ್ಮ ಕೇಳಿದಾಗಲೂ ನೀವು ಸರಿಯಾಗಿ ಹೇಳಿಲ್ವಂತೆ. ಅದು ಏಟ್ ಸ್ವಲ್ಪ ಜಾಸ್ತಿನೇ ಆಗಿತ್ತು,
ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೆ. ನಾವು ಮನೇಲಿ 4 ಜನ ಹೆಣ್ಮಕ್ಳು. ಚಿಕ್ಕವರಿದ್ದಾಗಿಂದನೂ ಹುಡುಗರ ಜೊತೆ ಒಡನಾಟ ಇಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಸುಮಾರು ಸರಿ ಹೊರಟಾಗಿ ನಡ್ಕೊಂಡ್ಬಿಟ್ಟೆ. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನೀವು ನಮ್ಮ ಆರತಿ ಅಕ್ಕನ ಜೀವನನೇ ಉಳಿಸಿದ್ದೀರಾ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅನ್ನ ಹಾಕಿದ ಮನೆಯವರು ನನ್ನ ಸ್ವಂತದವರು. ನಿಮ್ಮ ಮನೆಯವರು ನನ್ನ ಮೇಲೆ ಬಿಟ್ಟಿದ್ದಷ್ಟಿದೆ. ಆಗಿರುವಾಗ ಇದು ನನ್ನ ಕರ್ತವ್ಯ ಆಗುತ್ತೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಡಿ. ಇದು ಗೆಸ್ಟ್ ರೂಮ್. ಇವತ್ತು ಇಲ್ಲೇ ಉಳ್ಕೊ. ಅಪ್ಪಿ ತಪ್ಪಿ ಆ ಕಡೆ ರೂಮಿಗೆ ಹೋಗ್ಬೇಡ. ಸುಮ್ಮನೆ ಅದಕ್ಕೆ ನಾನು ಹಾಗೆಲ್ಲ ಏನು ಮಾಡಲ್ಲ. ಬೇಕು ಅಂತ ಮಾಡಲ್ಲ ಅಂತ ಗೊತ್ತು, ಆದ್ರೆ ಗುಂಗಲ್ಲಿ ಏನಾದ್ರೂ ಆ ಕಡೆ ಹೋದ್ರೆ ಅಂತ. ಅಯ್ಯೋ ನೀವ್ ಒಳ್ಳೆ. ಬನ್ನಿ ಅಕ್ಕನ ಮಾತಾಡ್ಸ್ಕೊಂಡ್ ಬರೋಣ. ಅದ್ಯಾ ನೀನು ಇಲ್ಲೇ ಇದೆಯಾ? ಏನಣ್ಣ ನೀನು ಇಲ್ಲೇ ಇದೆಯಾ ಅಂತ ಕೇಳ್ತಾ ಇದೆಯಾ? ಇವಳಿಗೆ ಅವಮಾನ ಮಾಡ್ತಾ ಇದೆಯಾ? ನಂಗೆ ಗೊತ್ತು ನೀನು ಇವಳನ್ನ ಹುಡ್ಕೊಂಡ್ ಬಂದಿದ್ಯಾ ನನ್ನಲ್ಲ ಅಂತ. ಆದ್ರೂ ಈ ಲೆವೆಲ್ಗೆ ಇನ್ಸಲ್ಟ್ ಮಾಡಬಾರ್ದು. ಅಯ್ಯೋ ಅದಕ್ಕೆ ನೋ ಆದ್ಯಾ, ಆಕ್ಚುಲಿ ಫಸ್ಟ್ ನೈಟ್ ಡೆಕೋರೇಷನ್ ಸ್ವಲ್ಪ ಪರ್ಚೇಸಿಂಗ್ ಇದೆ, ಜಾಸ್ತಿ ಲೇಟ್ ಮಾಡಬೇಡಿ. ನೀವ್ಯಾಕೆ ಬರಕ್ ಹೋದ್ರಿ ಇಲ್ಲಿ? ನಿಮ್ಗೇನ್ ಕೆಲಸ ಇಲ್ಲಿ? ಅಮ್ಮನ ಮಾತಿಂದ ನೀನು ಏನು ಬೇಜಾರಾಗಿಲ್ಲ ತಾನೆ? ನಿಜವಾಗ್ಲೂ ಇದನ್ನ ಕೇಳಕ್ ಇಲ್ಲಿಗೆ ಬಂದ್ರಾ? ಇಲ್ಲ, ಬೇಜಾರೇನಿಲ್ಲ. ಆಂಟಿಗೆ ಆ ಕ್ಷಣಕ್ಕೆ ಏನು ಅನಿಸ್ತು ಅಂತ ನನಗೆ ಅರ್ಥ ಆಯ್ತು. ಚಿಕ್ಕದ್ರಿಂದ ರಿಚ್ಚಾಗೆ ಬೆಳೆದವ್ರು ಅವರು. ಅವರಿಗೆ ಇದೆಲ್ಲ ಅಸಹಜ ಅಂತಾನೂ ಅನ್ಸ್ಬಹುದು, ಚೀಪ್ ಅಂತಾನೂ ಅನ್ಸ್ಬಹುದು. ಅದನ್ನೆಲ್ಲ ಪರಿಮಳಮ್ಮ ಕಳಿಸಿದಾರೆ. ಚೀಪ್ ಅಂತ ಹೇಳ್ಬೇಡ. ಈಗ ಇದ್ಯಾಕೆ ಅಂತ ಕೇಳ್ಬೋದಾ? ಕೊನೆಗೂ ಅಕ್ಕಂಗೆ ವಿಕ್ಕಿ ಬಾಬನ್ ಜೊತೆನೆ ಮದ್ವೆ ಆಯ್ತು. ಅವಳನ್ನ ಯಾವಾಗ್ಲೂ ಪ್ರೊಟೆಕ್ಟ್ ಮಾಡಕ್ಕೆ ನೀನಂತ ಭಾವ ಇದ್ದಾರೆ ಅನ್ನೋ ಖುಷಿಗೆ. ಡೋವರಿ ಅಮೂಲ್ಯ, ಆರ್ತಿ ಖುಷಿಗೆ ಇಲ್ಲಿ ಯಾವ ಕೊರತೆನೂ ಇರೋದಿಲ್ಲ. ಅವಳು ನಿಮ್ಮನೇಲಿ ಅಷ್ಟೇ ಅಲ್ಲ, ಇಲ್ಲೂ ಕೂಡ ಸೊಸೆ ಬದಲು ಮಗಳಾಗಿ ಇರ್ತಾಳೆ. ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತದೆ, ಆದ್ರೆ ತುಂಬಾ ಚಿಕ್ಕ ಪದ ಆಯ್ತಲ್ವಾ? ನೆವರ್ ಮೈಂಡ್. ಆದಿಯನ್ನು ಪರ್ಚೇಸಿಂಗ್ ಮಾಡ್ಬೇಕು ಅಂತ ಹೇಳಿದಲ್ಲ, ನಡಿ ಹೋಣ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಏನೂ ಇಲ್ಲ, ಏನೇನಿಲ್ಲ.